ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ನಾನು ಹೈಲೈಟ್ಸ್ನ ಹೇಳ್ಬಿಡ್ತೀನಿ. ಈಗ ಸತ್ಯಣ್ಣ ಮಾಡಿರೋ ಪ್ಲಾನ್ ಏನು ಅಂತ ಅಂದರೆ, ಅಜಿತ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದ್ರಿಂದ ಭೂಮಿ ಮತ್ತು ಅಜಿತ್ಗೆ ಪ್ರೈವಸಿ ಸಿಗುತ್ತೆ, ಅವರಿಬ್ಬರು ಪ್ರೀತಿನ ಹೇಳ್ಕೊತಾರೆ ಅನ್ನೋ ಒಂದು ಪ್ಲಾನ್ನಿಂದ ಅಜಿತ್ನ ಇವಾಗ ಟ್ರಾನ್ಸ್ಫರ್ ಮಾಡಿ ವಿಜಯನಗರಕ್ಕೆ ಕಳಿಸ್ತಾ ಇದ್ದಾರೆ. ಸೊ ಮನೆಯಲ್ಲಿ ಪಾಪ ವೆಡ್ಡಿಂಗ್ ಆನಿವರ್ಸರಿ ಮಾಡಬೇಕು ಅಂತ ತುಂಬ ಸೆಲೆಬ್ರೇಷನ್ ಮಾಡಬೇಕು ಅಂತ ಇರ್ತಾರೆ. ಆದರೆ ಇದೊಂದು ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಇನ್ನು ಅಜಿತ್ ಬಂದಿದ ತಕ್ಷಣವೇ ಭೂಮಿ ಏನಾಯಿತು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಹಗ್ ಮಾಡಿಕೊಂಡು ಅಜಿತ್ ಮೇಲಿರೋ ಪ್ರೀತಿನ ಎಲ್ಲನೂ ಸಹ ತೋರಿಸ್ಕೊಂಡ್ಬಿಡ್ತಾಳೆ ನಮ್ಮ ಭೂಮಿ. ಆದರೆ ಭೂಮಿನ ಕರ್ಕೊಂಡು ಹೋಗ್ತಾರ ಅಜಿತ್ ಇವಾಗ, ಇಲ್ಲ ಮನೇಲೇ ಬಿಟ್ಟು ಹೋಗ್ತಾರ? ಸೊ ಆ ಒಂದು ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನಿಜವಾದ ಭೂಮಿ ಅಜಿತ್ ಪ್ರೀತಿನ ಈಗಾದರೂ ಹೊರ ಹಾಕ್ತಾರ, ಅದು ಸಹ ನೋಡೋಣ. ಬನ್ನಿ ಸಂಚಿಕೆಗಳನ್ನ ನೋಡೋಣ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ನೋಡೋಣ ವಿಡಿಯೋ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಭೂಮಿ ತುಂಬಾ ಒದ್ದಾಡ್ತಿರ್ತಾಳೆ. ಆದರೆ ಅಜಿತ್ ಅವರು ಫೋನಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಅಂತ ಅಂದಿದ ತಕ್ಷಣ ನೀವು ಹೋಗಿ ದೇವ್ರ ಹತ್ರ ನಿಂತ್ಕೊಂಡು ಇಷ್ಟು ಬೇಗ ಸಾಹೇಬ್ರಿಗೆ ನಾನು ಬೇಡ ಆಗ್ಬಿಟ್ನಾ ಅಂತೇಳ್ಬಿಟ್ಟು, ಅಮ್ಮ ತಾಯಿ ಈ ಮನೇಲಿರೋರ್ನೆಲ್ಲ ಬಿಟ್ಟು ನನಗೆ ದಯವಿಟ್ಟು ಇಷ್ಟ ಇಲ್ಲ, ಹೇಗಾದರೂ ಮಾಡಿ ನನ್ನ ಈ ಮನೇಲಿ ಉಳಿಸ್ಕೊಳ್ಳಮ್ಮ ಅಂತೇಳ್ಬಿಟ್ಟು ದೇವ್ರ ಮುಂದೆ ಕೈ ಮುಗಿತಾ ನಿಂತಿರ್ತಾರೆ. ಇನ್ನು ಅಲ್ಲಿಗೆ ಶಾರದಾ ಹೋಗಿ ಭೂಮಿ ಹಿಂದೆ ನಿಂತ್ಕೊಂಡು ಅವಳು ಸಹ ಕೈ ಮುಗಿತಿರ್ತಾಳೆ. ಇನ್ನು ಮನೆಯವರೆಲ್ಲ ಬಂದು ನೋಡಿ ಇದೇನಿದು ಶಾರದಾ ಮತ್ತು ಭೂಮಿ ಇಬ್ಬರು ಒಂದೇ ಥರ ಕೈ ಮುಗಿತಾರಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಸಂಗೀತ ಇದ್ದವರು ಇದೇನಿದು ಅಮ್ಮ ಮಗಳು ಒಂದೇ ಥರ ಕೈ ಮುಕ್ಕೊಂಡು ನಿಂತಿದ್ದೀರಲ್ಲ ಅಂದಾಗ, ಅದು ಅಮ್ಮ ನೀವು ಬಂದ್ರ ಅಂತೇಳ್ಬಿಟ್ಟು ನೋಡಿದಾಗ, ಭೂಮಿ ನೀನು ನೋಡಿದ್ರೆ ನಿಜವಾದ ತಾಯಿ ಮಗಳು ಅನ್ನೋ ಥರನೇ ಇದ್ದೀರಾ. ನಮ್ಮ ಶಾರದನ್ಗೆ ಒಂದು ಗುಣ ಇತ್ತು, ಮಲಗಬೇಕಾದ್ರೆ ದೇವ್ರ ಹತ್ರ ಕೈ ಮುಗಿಯೋದು, ನೀನು ಅದೇ ಥರನೇ ಭೂಮಿಗೆ ಶಾರದಾಗೆ ಯಾವುದೋ ಜನ್ಮದಲ್ಲಿ ನೀನು ಮಗಳಾಗಿದ್ದೆ ಅನಿಸುತ್ತೆ ಅಂದ್ಬಿಟ್ಟು ಈ ಕಡೆ ಸಂಗೀತ ಹೇಳಿದ್ರೆ, ಅಜ್ಜಿ ಇದ್ದವರು ಹೌದಮ್ಮ ಭೂಮಿ, ಶಾರದನ್ಗೆ ಓಲೋ ತುಂಬ ಗುಣಗಳು ನಿನ್ನ ಹತ್ರ ಇದೆ, ಸೇಮ್ ಶಾರದಾ ಯಾಗೋ ನೀನು ಅದೇ ಥರನೇ ಅಂತೇಳ್ಬಿಟ್ಟು ಅಜ್ಜಿನೂ ಸಹ ಹೇಳ್ತಾರೆ. ಇದೇನು ಭೂಮಿ ದೇವ್ರ ಹತ್ರ ನಿಂತ್ಕೊಂಡು ಕೈ ಮುಗಿತಾ ಇದ್ದೆ ಅಂದಾಗ, ಇನ್ನೂ ಸಾಹೇಬ್ರು ಬಂದಿಲ್ವಲ್ಲ ಅದಕ್ಕೆ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅಷ್ಟರಲ್ಲಿ ಮನೆಯವರೆಲ್ಲ, ಹೌದಾ ಅಜಿತ್ಗೆ ಇಷ್ಟೊತ್ತಾದರೂ ಕೆಲಸ ಇನ್ನೂ ಮುಗ್ದಿಲ್ವಾ ಅನ್ನೋಷ್ಟರಲ್ಲಿ ಆ ಸತ್ಯಣ್ಣ ಆಚೆಯಿಂದ ಭೂಮಿ ಅಂತ ಕೂಗ್ದಾಗ ಜೋರಾಗಿ ಕೂಗ್ತಾರೆ. ಎಲ್ಲರೂ ಓಡೋಗ್ತಾರೆ, ಏನಾಯಿತು ಸತ್ಯ ಅಂತೇಳಿ. ಅವಾಗ ಸತ್ಯಣ್ಣ ಇದ್ದವರು, ಭೂಮಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡು ಅಂತ ಹೇಳಿದ್ದು ಅರ್ಥ ಆಗಲಿಲ್ವಾ ಅಂದಾಗ, ಯಾಕೆ ಏನಾಯಿತು ಅಂದಾಗ, ಅಜಿತ್ ಇನ್ನೂ ಯಾಕೆ ಬಂದಿಲ್ಲ ಸಾಹೇಬ್ರು, ನಮ್ಮ ಸಾಹೇಬ್ರು ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ನಿಮ್ಮ ಸಾಹೇಬ್ರ ಭೂಮಿ ಅಂದಾಗ, ಯಾಕೆ ಸತ್ಯಣ್ಣ ಆ ರೀತಿ ಕೇಳ್ತಿದ್ರು ಅಂದಾಗ, ನೋಡಿ ನಿಮಗೆಲ್ಲ ಇವಾಗ ನಾನು ಹೇಳ್ತಾ ಇರೋ ವಿಚಾರ ಬೇಜಾರಾಗ್ಬೋದು, ಆದರೆ ನಾನು ಹೇಳಲೇಬೇಕು, ಅಜಿತ್ಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದೆ ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಏನು ಟ್ರಾನ್ಸ್ಫರಾ, ಯಾರು ಮಾಡಿಸಿದ್ದು ಈ ಒಂದು ಟೈಮಲ್ಲಿ ಯಾಕೆ ಅಂತೇಳ್ಬಿಟ್ಟು ಅಜ್ಜಿ ಶ್ರವಣು ಎಲ್ಲ ಹೇಳ್ತಾರೆ. ಗೊತ್ತಿಲ್ಲ, ಏನೋ ವಿಶೇಷ ತನಿಖೆ ಇರಬೇಕು, ಅದಕ್ಕೆ ಈ ಥರ ಮಾಡಿಸಿದ್ದಾರೆ ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಇದು ಕಮಿಷನರ್ ಕಡೆಯಿಂದ ಸತ್ಯಣ್ಣ ಮಾಡ್ತಿರೋದು ಅಜಿತ್ ಮತ್ತು ಭೂಮಿ ಒಂದಾಗಲಿ ಅಂತೇಳ್ಬಿಟ್ಟು. ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ ಅಂತ ಹೇಳಿದ್ದು ಅದಕ್ಕೇನೋ ಸಾಹೇಬ್ರು ಅಂತೇಳ್ಬಿಟ್ಟು ಭೂಮಿ ಇದ್ದೋಳು, ಸರಿ ನಾನು ಬಟ್ಟೆ ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಭೂಮಿ ನೀನೇನು ಪ್ಯಾಕ್ ಮಾಡೋದು ಬೇಡ ನಾನೇ ಮಾಡ್ತೀನಿ ಅಂದಾಗ, ಸತ್ಯ ಅವ್ನ ಹೆಂಡ್ತಿ ಮಾಡಿದ್ರೆ ನಿನ್ಗೇನೋ ಕಷ್ಟ ಅಂತೇಳ್ಬಿಟ್ಟು ಅಜ್ಜಿ ರೇಗ್ಕೊಂತಾರೆ. ಭೂಮಿ ಹೋಗಿ ರೂಮಲ್ಲಿ ಬಟ್ಟೆ ಮಡಚಿರ್ಬೇಕಾದ್ರೆ, ಅಲ್ಲ ಭೂಮಿ ನಿನ್ಗೆ ಯಾವ ಅಧಿಕಾರ ಇದೆ ಅಂತ ಅಜಿತ್ ಬಟ್ಟೆ ಮುಡ್ತಾ ಇದೆಯಾ, ಇನ್ನೆರಡು ದಿನದಲ್ಲಿ ನೀವು ಇಬ್ಬರು ಗಂಡ ಹೆಂಡ್ತಿನೇ ಅಲ್ಲ, ಅಧಿಕೃತವಾಗಿ ದೂರ ಆಗ್ತಿದ್ದೀರಾ ಅಂದಾಗ, ನೋಡಿ ಸತ್ಯಣ್ಣ ನಾನು ಇಲ್ಲಿರೋವರೆಗೂ ಸಾಹೇಬ್ರು ನನ್ನ ಗಂಡನೇ ಅಂತೇಳ್ಬಿಟ್ಟು ಭೂಮಿ ಸ್ವಲ್ಪ ಕೋಪದಲ್ಲಿ ಮಾತಾಡ್ತಿರ್ತಾಳೆ. ಅಲ್ಲ ಇವರಿಬ್ಬರು ಮನಸ್ಸಲ್ಲಿ ಹೇಳೋಕ್ಕಾಗದಿರೋ ಅಷ್ಟು ಪ್ರೀತಿ ಇದೆ, ಆದರೂ ಇಬ್ಬರು ಸಹ ಹೇಳ್ಕೊಳ್ಳಲ್ಲ. ಇದೇನಪ್ಪ ದೇವ್ರೆ, ನಾನು ಮಾಡಿರೋ ಪ್ಲಾನನ್ನಾದರೂ ಇವರಿಬ್ಬರು ಒಂದಾಗ್ತಾರ ಅಂತೇಳ್ಬಿಟ್ಟು ಸತ್ಯ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಭೂಮಿ ನಿನ್ನ ಅಜಿತ್ ತುಂಬ ಪ್ರೀತಿ ಮಾಡ್ತಾನೆ ಅಂತ ಹೇಳೋಷ್ಟರಲ್ಲಿ ಸಂಗೀತ ಅಜಿತ್ ಬಂದ ಅಂತ ಹೇಳ್ಬಿಟ್ಟು ಭೂಮಿನ ಕರೀತಾರೆ. ಸಾಹೇಬ್ರೆ ಅಂತೇಳ್ಬಿಟ್ಟು ಓಡೋಗಿ ಭೂಮಿ ಹಗ್ ಮಾಡಿಕೊಂಡು, ಸಾಹೇಬ್ರೆ ಇಷ್ಟೊತ್ತಾದರೂ ನೀವು ಯಾಕೆ ಬರಲಿಲ್ಲ, ಯಾಕೆ ದೂರ ಹೋಗ್ತಿದ್ದೀರಾ, ಯಾಕೆ ಟ್ರಾನ್ಸ್ಫರ್ ತಗೊಂಡ್ರಾ ಸಾಹೇಬ್ರೆ, ನನ್ನನ್ನು ಬಿಟ್ಟು ಹೋಗ್ತೀರಾ ನೀವು ಅಂತೇಳ್ಬಿಟ್ಟು ಅರ್ತ್ಕೊಂಡು ಹಗ್ ಮಾಡಿಕೊಂಡು ಅಜಿತ್ ಹತ್ರ ಮಾತಾಡ್ತಿರ್ಬೇಕಾದ್ರೆ, ಅಜಿತ್ಗೆ ಭೂಮಿ ಇಷ್ಟೊಂದು ಪ್ರೀತಿ ಮಾಡ್ತಾಳೆ ನನ್ನ ಅಂತೇಳ್ಬಿಟ್ಟು ಒಂದು ಕ್ಷಣ ಅನಿಸ್ಬಿಡುತ್ತೆ. ಆದರೆ ಅದನ್ನೆಲ್ಲ ಹೇಳೋಕ್ಕೆ ಭೂಮಿಗೆ ತುಂಬಾ ಭಯ. ಭೂಮಿ ಒಂದೇ ಸಮ ಅಜಿತ್ ನೋಡ್ಕೊಂಡು ನಿಂತಿದ್ದಾಗ, ಭೂಮಿ ನಿನ್ನ ಕರಿತಾ ಇದ್ದಾನೆ ಅಜಿತ್, ಏನು ಮಾಡ್ತಿದ್ಯಾ, ಎಲ್ಲಿದೆಯಾ, ಯಾವ ಲೋಕದಲ್ಲಿದೆಯಾ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಹೇಳಿದಾಗ, ಅಜಿತ ಯಾಕೋ ಈ ಟ್ರಾನ್ಸ್ಫರು ನಿಂದು ಇನ್ನೊಂದು ನೆಕ್ಸ್ಟ್ ದಿನ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಕಣೋ, ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅಂದಾಗ, ಇಲ್ಲಪ್ಪ ನನಗೆ ಕೆಲಸದ ಮೇಲೆ ನಾನು ಹೋಗಲೇಬೇಕು ಅಂದಾಗ, ಏನು ಕೆಲಸನೋ ಅದು, ಯಾವ ಕೆಲಸನೂ ಬೇಡ ಏನು ಬೇಡ ಸುಮ್ಮನೆ ಮನೇಲಿರೋ ಅಂತೇಳ್ಬಿಟ್ಟು ಅಜ್ಜಿ ಹೇಳಿದಾಗ, ಇಲ್ಲ ಅಜ್ಜಿ ನಮ್ಮ ಕೆಲಸನೇ ಆ ರೀತಿ, ಅವ್ರು ಒಪ್ಸಿರೋದು ನಮ್ಮ ಮೇಲೆ ನಂಬಿಕೆ ಇಟ್ಟು ನಾನು ಹೋಗಲೇಬೇಕು ಅಂತ ಅಜಿತ್ ಅವರು ಹೇಳ್ತಾರೆ. ಸಾಹೇಬ್ರೆ ಹೋಗಲೇಬೇಕಾ ನೀವು, ಸಾಹೇಬ್ರೆ ನಿಮ್ಮ ಜೊತೆ ನಾನು ಬರ್ಬೋದಲ್ವಾ, ಬರ್ತೀನಲ್ವಾ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ಮತ್ತೆ ಗಂಡ ಎಲ್ಲಿರ್ಬೇಕೋ ಹೆಂಡತಿ ಅಲ್ಲೇ ಇರಬೇಕು ಅಂತ ಅಜ್ಜಿ ಹೇಳ್ತಾರೆ. ಇಲ್ಲ ನಾನು ಒಬ್ಬನೇ ಹೋಗ್ತಿರೋದು ಅಂತ ಹೇಳ್ಬಿಟ್ಟು ಅಜ್ಜಿತ್ ಹೇಳ್ತಾರೆ. ಇಬ್ಬರು ಮನಸ್ಸಲ್ಲೂ ಪ್ರೀತಿ, ಇಬ್ಬರು ಮನಸ್ಸಲ್ಲೂ ನೋವು, ಒಬ್ರಿಗೊಬ್ರು ಹೇಳ್ಕೊಳ್ಳಲ್ಲ. ಇದೇನೋ ಇದು ಅಜಿತ, ನೀನು ಒಬ್ಬನೇ ಹೋಗಿ ಎಲ್ಲಿ ಅಂದಾಗ ವಿಜಯನಗರದಲ್ಲಿ ಅಂತ ಹೇಳ್ತಾರೆ. ಅಷ್ಟು ದೂರ ನೀನು ಒಬ್ಬನೇ ಹೋಗಿ ಹೆಂಗೋ ಇರ್ತೀಯ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಒದ್ದಾಡ್ತಾ ಇದ್ರೆ, ಇಲ್ಲ ಅಜಿತ್ ಇದನ್ನು ನಾನು ನಾಳೆ ಬೆಳಗಿನ ಜಾವ 4 ಗಂಟೆಗೆ ಹೊರಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಹಾಗಿದ್ರೆ ಇವತ್ತೇ ಸೆಲೆಬ್ರೇಷನ್ ಮಾಡ್ಬಿಡೋಣ ವೆಡ್ಡಿಂಗ್ ಡೇದು ಅಂದಾಗ, ಇಲ್ಲ ಮಾವ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ವರ್ಷನೂ ಬರುತ್ತೆ, ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಅಂತ ಹೇಳ್ಬಿಟ್ಟು ಅವಳ ಥರ ಮುಖ
ಮಾಡಿಕೊಂಡು ಒಳಗಡೆ ಎದ್ದೋಗ್ಬಿಡ್ತಾರೆ. ಇನ್ನು ಭೂಮಿ ಸಾಹೇಬರು ನನ್ನೂ ಸಹ ಕರ್ಕೊಂಡು ಹೋಗ್ತಿಲ್ಲ ಅಂದರೆ ಸಾಹೇಬ್ರಿಗೆ ನಾನು ಇಷ್ಟ ಇಲ್ಲ ಅನ್ನೋಂಗಾಯಿತು ಅಂತೇಳ್ಬಿಟ್ಟು ಭೂಮಿನೂ ಸಹ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ದೇವಯಾನಿ ಅಶ್ವಿನಿ ಇವ್ರಿಗೆಲ್ಲನೂ ಸಹ ಡೌಟ್ ಹೊಡಿತಿರುತ್ತೆ. ಇವರಿಬ್ಬರು ಯಾಕೆ ಇಷ್ಟೊಂದು ಸಪ್ಕಿದ್ದಾರೆ, ಇವರಿಬ್ಬರು ಯಾಕೆ ಇವ್ರ ಮದುವೆ ಆ್ಯನಿವರ್ಸರಿ ಇಷ್ಟೊಂದು ಖುಷಿ ಇರಬೇಕಾದ್ರೆ ಇಷ್ಟೊಂದು ಬೇಜಾರಲ್ಲಿದ್ದಾರೆ ಅನ್ನೋದು ಒಂದು ಕುತೂಹಲ ಅನುಮಾನ ಕಾಡ್ತಿದ್ರೆ, ಈಗ ಅಜಿತ್ತು ಮತ್ತು ಭೂಮಿ ದೂರ ಆಗಬೇಕು ಅನ್ನೋ ಒಂದು ನೋವಲ್ಲಿರ್ತಾರೆ. ಸಾಹೇಬ್ರೆ ನಿಜವಾಗ್ಲೂ ನೀವು ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ಇನ್ನೇನು ಮಾಡೋದು ಭೂಮಿ ಅಂದಾಗ, ಭೂಮಿ ಅಜಿತ್ ಹೋಗ್ಬೇಕಾದ್ರೆ ಸಿಹಿ ತಿನಿಸು ಬೇಗ ವಾಪಸ್ ಬರ್ತಾನೆ ಅಂತೇಳ್ಬಿಟ್ಟು ಸಂಗೀತ ಅವರೆಲ್ಲ ಹೇಳ್ತಾರೆ. ಇನ್ನು ಅಜಿತ್ಗೆ ಒಬ್ಬಟ್ಟನ್ನ ತಿನ್ನಿಸ್ತಾಳೆ ಭೂಮಿ, ಆದಷ್ಟು ಬೇಗ ವಾಪಸ್ ಬನ್ನಿ ಸಾಹೇಬ್ರೆ ಅಂತೇಳಿ. ಈಗ ಅಜಿತ್ ಆ ಕಡೆ ಹೋದರೆ ಈ ಕಡೆ ಭೂಮಿದು ಕಾಂಟ್ರಾಕ್ಟ್ ಮದುವೆ ಮುಗಿದ್ಮೇಲೆ ನಿಜವಾಗ್ಲೂ ಭೂಮಿ ಮನೆ ಬಿಟ್ಟು ಹೋಗ್ಬೇಕಾ ಅನ್ನೋದ್ರಲ್ಲಿ ಸತ್ಯಣ್ಣಗೆ ಅನುಮಾನ ಇರುತ್ತೆ. ಏನು ಮಾಡ್ತಾ ಇದೆಯಾ ಅಂದಾಗ, ದೇವ್ರನ್ನ ಭೂಮಿ ಕೇಳ್ಕೊಂಡಿರೋ ಥರ ಶಾರದಮ್ಮನ ನೋಡಿಕೊಂಡು ಭೂಮಿ ಇಲ್ಲೇ ಇರ್ತಾಳೆ. ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಅಲ್ಲಿಗೆ ಕರ್ಸ್ಕೊತೀನಿ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಆದರೆ ಕಾಂಟ್ರಾಕ್ಟ್ ಮದುವೆ ವಿಚಾರ ಯಾರಿಗೂ ಗೊತ್ತಿರಲ್ವಲ್ಲ, ಸೊ ಹಂಗಾಗಿ ಇನ್ನು ಶಾರದಂಗೆ ಹಳೆ ನೆನಪುಗಳೆಲ್ಲ ಬರ್ತಾ ಇದೆ. ಭೂಮಿ ಹಿಂದೆನೇ ಶಾರದಾ ತಿರುಗಾಡೋದಾಗಲಿ, ಅವಳು ಇನ್ನು ದೇವಯಾನಿ ನೋಡಿ ಎದುರ್ಕೊಂತಿದ್ದಂಥ ಶಾರದಾ ಈಗ ದೇವಯಾನಿ ಮೇಲೆ ಕೋಪ ತೋರಿಸ್ತಾ ಇದ್ದಾಳೆ. ಇನ್ನು ಈಗ ದೇವಯಾನಿ ಬಗ್ಗೆ ಶಾರದಾಗೆ ಎಲ್ಲನೂ ಗೊತ್ತಾಗಿದ್ರೆ ಪಕ್ಕ ಈ ಒಂದು ಶಾರದಾಗೆ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗುತ್ತೆ. ನೋಡೋಣ ಆ ಸಂಚಿಕೆ ಏನಾಗುತ್ತೆ ಅಂತ. ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.